ಕೊಟ್ಟಿದ್ದೀರಾ ಅದನ್ನ ಹೇಳಿ. ಕೇಳಿದ್ದೇನು ಅವ್ರು ಹೇಳ್ತಾರೆ, ಕೊಟ್ಟಿದ್ದೇನು ನೀವು ಹೇಳಿ. ಕೇಳಿಸ್ಕೊಳ್ಳಿ. ಈಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತ ಏನ್ ಮಾತಾಡ್ತೀವಲ್ಲ, ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದೀರಾ? ಒಂದ್ ನಿಮಿಷ. ಟೋಟಲ್ ಲಾಸ್ಟ್ ಇಯರ್ 50,257 ಕೋಟಿ ಬಂದಿರೋದು. ನೀವು ಕಾಂಗ್ರೆಸ್ ಅವರು ಪದೇ ಪದೇ ಏನ್ ಹೇಳ್ತೀರಾ, ನಾವು ಜಾಸ್ತಿ ಕೊಡೋದು ಕಡಿಮೆ ಬರ್ತಿದೆ ಅಂತ. 15th ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಆರ್ಟಿಕಲ್ 280 ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಕನ್ಸಲ್ಟೇಟಿವ್ಸ್ ಮೀಟಿಂಗ್ ಮಾಡಿ ಪ್ರತಿಯೊಂದು ಡೆಮೋಗ್ರಫಿ ಡೀಟೇಲ್ಸ್ಗೂ ಪ್ರತಿಯೊಂದು ಇದಕ್ಕೂ ಮೀಟಿಂಗ್ಸ್ ನಡೆಸ್ತಾರೆ. ಕಳೆದ ಬಾರಿ 15th ಫೈನಾನ್ಸ್ ಕಮಿಷನ್ ಮೀಟಿಂಗ್ ನಡೆದಾಗ ಸಿದ್ದರಾಮಯ್ಯ ಅವರಲ್ಲಿ ಹೋಗಿಲ್ಲ, ಇಲ್ಲಿ ನಿಂತ್ಕೊಂಡು ಇವ್ರು ಕೊಟ್ಟಿಲ್ಲ ಅಂತ ಹೇಳಿದ್ಬಿಟ್ರೆ ಮೀಟಿಂಗ್ ಅಲ್ಲಿ ಹೋಗಲ್ಲ. ಮೊನ್ನೆ ನೀತಿ ಆಯೋಗ ಮೀಟಿಂಗ್ ಕರೆದಾಗ ಸಿದ್ದರಾಮಯ್ಯ ಹೋಗಲ್ಲ, ಸ್ಟಾಲಿನ್ ಹೋಗಲ್ಲ. ಪ್ರಶಾಂತ್ ವಾಯ್ಸ್ ಟ್ರೈನ್ ಮಾಡ್ಕೋಬೇಡಿ. ಆಕ್ಸಿಜನ್ ಕೊಡ್ಲಿಲ್ಲ ಅಂದ್ಬಿಟ್ಟು ಚೀಮಾರಿ ಸ್ವಲ್ಪ ಮೋಹನ್ ಅವ್ರ ಉತ್ತರ ಮತ್ತೆ ನೀವು ಗಂಟ್ಲು ಹಾಳು ಮಾಡ್ಕೋಬೇಡಿ. ಪ್ರಶಾಂತ್ ಸರ್ ಟೇಕ್ ರೆಸ್ಟ್. ಮೋಹನ್ ಅವರೇ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ದಕ್ಷಿಣದ ರಾಜ್ಯಗಳು ಆಂಧ್ರ ಪ್ರದೇಶವನ್ನ ಹೊರತುಪಡಿಸಿ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಒಕ್ಕೂಟ ಮಾಡಿಕೊಂಡು ಕೇಂದ್ರದ ವಿರುದ್ಧ ನಿಲುವಳಿಯನ್ನ ಸೂಚಿಸಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಇಲ್ಲಿ ತಾರತಮ್ಯ ಅನ್ನೋದು ದಕ್ಷಿಣದ ರಾಜ್ಯಗಳಿಗೆ ಪದೇ ಪದೇ ಆಗ್ತಿದೆ ಕೇಂದ್ರದಿಂದ ಅನ್ನೋ ಆರೋಪ. ರೇವಂತ್ ರೆಡ್ಡಿ ಅವರು ಮುಂದಾಳತ್ವ ವಹಿಸಿಕೊಳ್ತಿದ್ದಾರೆ. ಈಗ ಆಲ್ರೆಡಿ ಸ್ಟಾಲಿನ್ ಅವರ ಸಂಪರ್ಕ ಆಗಿದೆ, ಸಿದ್ದರಾಮಯ್ಯ ಅವರ ಸಂಪರ್ಕ. 3 ಜನ ಹೋಗ್ತಿಲ್ಲ ನೀತಿ ಆಯೋಗದ ಮೀಟಿಂಗಿಗೆ. ಯಾರು ಮಾಡಿದ್ದನ್ನ? ಈ ಸ್ಥಿತಿನ ತಂದಿಟ್ಟವ್ರು ಯಾರು? ಅಲ್ಲ, ಈ ಸ್ಥಿತಿನ ತಂದಿಟ್ಟೋದು ಇಡೀ ರಾಜ್ಯಕ್ಕೆ, ಇಡೀ ದಕ್ಷಿಣ ಭಾರತಕ್ಕೆ ಗೊತ್ತಿದೆ. ಇವತ್ತು ಇಷ್ಟೆಲ್ಲ ಅನ್ಯಾಯ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮಾಡ್ತಾ ಇದ್ದಾಗ ಸುಮ್ಮನೆ ಕೂಡಕ್ ಆಗಲ್ಲ. ಇವಾಗ ನೀತಿ ಆಯೋಗ ಮೀಟಿಂಗ್ ಅಲ್ಲಿ ಏನಂಗೆ ಎಲ್ಲಾ ಡಿಸೈಡ್ ಆಗ್ಬಿಡುತ್ತಂತನೂ ಅಲ್ಲ. ಇವತ್ತು ಬಜೆಟ್ ಸೆಷನ್ ಗಿಂತ ಮುಂಚೆನೆ ನೀತಿ ಆಯೋಗ ಮೀಟಿಂಗ್ ಮಾಡ್ಬೇಕಾಗಿತ್ತು. ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ಏನೇನ್ ಬೇಕೋ ಅದ್ರ ಬಗ್ಗೆ ಪ್ಲಾನ್ ಮಾಡ್ಬೇಕಾಗಿತ್ತು. ಒಂದ್ ಹೇಳ್ತೀನಿ ನೋಡಿ, ಮೊನ್ನೆ CAG ಆಡಿಟ್ ಪ್ರಕಾರ 15ನೇ ವೇತನ ಏನ್ ಹೇಳಿದ್ರಲ್ಲ ಫೈನಾನ್ಸ್ ಕಮಿಷನ್, ನೀವು 2022-23 CAG ಹೇಳುತ್ತೆ, ನೀವಲ್ಲ ನಾನೆಲ್ಲ ಹೇಳ್ತಾ ಇರೋದು, 30% ಅಷ್ಟು ದುಡ್ಡು ಕರ್ನಾಟಕಕ್ಕೆ, ಅದು ಅರ್ಬನ್ ಲೋಕಲ್ ಬಾಡಿ ಆಗಿರ್ಬೋದು, ರೂರಲ್ ಲೋಕಲ್ ಬಾಡಿ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳಿಗೆ ಬರಬೇಕಾದಿದ್ದು ಇನ್ನೂ ಬಂದಿಲ್ಲ. ಅಂದ್ರೆ ಇದೆಲ್ಲ ಮಲತಾಯ ಧೋರಣೆ ಅಲ್ವಾ? ಇದೆಲ್ಲ ಮಲತಾಯ ಧೋರಣೆ ಅಲ್ವಾ? ಈಗ ನೀವೇ ಪಟ್ಟಿ ಮಾಡಿದ್ರಿ, ಇವಾಗ ಚುನಾವಣೆ ಅವರು ಪಟ್ಟಿ ಮಾಡಿದ್ದಾರೆ. ಈಗ ಇವತ್ತು ದೊಡ್ಡ ದುಡ್ಡೆಲ್ಲಿದೆ ಬರುತ್ತೆ. ಆದಾಯ ತೆರಿಗೆ ಮಾತ್ರ ತಗೊಂತೀರಾ? ರಾಜ್ಯದಿಂದ 64 ಲಕ್ಷ ಆದಾಯ ತೆರಿಗೆದಾರರು ಇರೋದು ಇವತ್ತು ರಾಜ್ಯದಲ್ಲಿ. ನಾವು ಏನಕ್ಕೆ ಇವರು ಜಾಸ್ತಿ ಮಾಡ್ಕೊಂಡ್ರು ಅಂದ್ರೆ, ಇದಕ್ಕೆ 2016 ಮೊದಲು GST ಇರ್ಲಿಲ್ಲ ದೇಶದಲ್ಲಿ. ಆಯಾ ರಾಜ್ಯಗಳು ಅವ್ರಿಗೆ ಬೇಕಾದಂತ ಪ್ರಶಾಂತ್ ಪ್ಲೀಸ್ ವೈಟ್. 2016 ಬಿಜೆಪಿ ಸರ್ಕಾರ GST ತಂದ ನಂತರ ರಾಜ್ಯ ಸರ್ಕಾರಗಳಿಗೆ ಅವ್ರಿಗೆ ಸ್ವಾಯತ್ತತೆ ಹಾಳಾಯ್ತು. ಸೊ ಎಲ್ಲಾ ರಾಜ್ಯದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಅನ್ನ, ಜನಗಳ ಬೆವರಿನ ಹಣವನ್ನ ಗುಡ್ಡ ಹಾಕೊಂಡು ಬಡ್ಜೆಟ್ ಅನ್ನ ಜಾಸ್ತಿ ಮಾಡಿದಿರಿ ಅಷ್ಟೇನೆ. ಬಡ್ಜೆಟ್ ಅನ್ನ ದ್ರೋಹ ಮಾಡ್ತಿದ್ದೀರಿ ನೀವು. UPA ಸರ್ಕಾರ ಮೊದಲು ಬರೋಕ್ಕಿಂತ ಮುಂಚೆ 2004 ಯಾವಾಗ ಏನು ವಾಜಪೇಯಿ ಅವ್ರ ಸರ್ಕಾರ ಇತ್ತು, ಅವಾಗ ಕಂಪ್ಯಾರಿಸನ್ ಅಂದಾಗ ಹಳೆಯ ಸರ್ಕಾರಕ್ಕೂ ಹೊಸ ಸರ್ಕಾರಕ್ಕೂ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ. ಕೇಳಿ, ಅವರು 5 ವರ್ಷ 6 ವರ್ಷ 6 ವರ್ಷ ಇದ್ರು ತಾನೆ, 13 ತಿಂಗಳು ಮತ್ತೆ 5 ವರ್ಷ ಇದ್ರು, 6 ವರ್ಷ ಇದ್ರು. ಆ ಕಂಪ್ಯಾರಿಸನ್ ನೋಡಿದಾಗ ಪ್ರತಿ ಸಾರಿನೂ ಯಾವುದೇ ಸರ್ಕಾರ ಬರ್ಲಿ ದೇಶ ಅಭಿವೃದ್ಧಿ ಆಗೇ ಆಗತ್ತೆ, ತೆರಿಗೆ ಜಾಸ್ತಿ ಆಗತ್ತೆ. ಯಾರು ಹೇಳಿದ್ರು ನಿಮ್ಗೆ ಆಗಿಲ್ಲ ಅಂತ? ಅಲ್ಲ, 2014 ಮೋದಿ ಅವರು ಪ್ರಧಾನಿ ಮಂತ್ರಿ ಆಗಕ್ಕಿಂತ ಮುಂಚೆ ಡಾಲರ್ ಬೆಲೆ ಎಷ್ಟಿತ್ತಪ್ಪ? ಡಾಲರ್ ಬೆಲೆ ಎಷ್ಟಿತ್ತಪ್ಪ? 57 ರೂಪಾಯಿ ಇತ್ತಾ? ಪೆಟ್ರೋಲ್ ಇವತ್ತು 84 ರೂಪಾಯಿ ಡಾಲರ್ ಬೆಲೆ, ಗೊತ್ತಾ? 74. ನೆಹರು ಇನ್ನೊಂದು ಸ್ಲೈಡ್ ನೋಡ್ತಾ ಇದ್ದೀನಿ ನಾನು. UPA ಹಗರಣ ಮತ್ತೆ NDA 0 ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ದೊಡ್ಡ ಹಗರಣ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಸುಪ್ರೀಂ ಕೋರ್ಟ್ ಚೀಮಾರೆ ಹಾಕಿದ್ರೆ ನಿಮಗೆ ಅದ್ರ ಬಗ್ಗೆ ಮಾತಾಡೋದಿಲ್ಲ.
ಸೋವರಿನ್ ಗ್ಯಾಸ್ ಕೊಟ್ಟಿದ್ದನ್ನ ಯಾವ ತರ ಒಬ್ಬ ಲಾಸ್ ಅಲ್ಲಿರೋ ಅನಿಲ ಬಾಡಿಗೆ ಅಷ್ಟು 22,000 ಕೋಟಿ ಹಗರಣ ಮಾಡ್ತಿದ್ರಲ್ಲ ಅದು ಫಸಲ್ ಬಿಮಾ ಯೋಜನೆ ಹೊರಗೆ ಬಂದಿಲ್ಲ ಅಷ್ಟೇನೆ ಹೊರತು ಹಗರಣ ಆಗಿಲ್ಲ ಅನ್ನೋದು ಒಂದು ದೊಡ್ಡ ಸುಳ್ಳು. ನಾನು ಅದಕ್ಕೆ ಹೇಳಿದ್ದು ಬಿಜೆಪಿ ಲೆಕ್ಕ ನಮ್ಮದಲ್ಲ. ರಘುಜಿ ಮಾತಾಡ್ರಿ. ಮುಚ್ಚಾಕಿದಂತ ಬಿಜೆಪಿ ನೀವು ಮಾತಾಡಿದ್ರಿ ನೀವು ವೀರಣ್ಣ ಅವರು ಅದನ್ನ ಪ್ರಶಾಂತ್ ವೀರಣ್ಣ ಅವರು ಮಾತಾಡ್ಲಿ. ರಘುಜಿ ವೀರಣ್ಣ ಅವರು ಮೇಡಮ್, ವೆಲ್ತ್ ಕ್ರಿಯೇಷನ್ ಇವತ್ತು ನಮ್ಮ ದೇಶದಲ್ಲಿ UPA ಅವಧಿಯಲ್ಲಿ 13 ಲಕ್ಷ ಕೋಟಿ ಆಗಿತ್ತು. ಈಗ NDA ಕೊನೆ ಅವಧಿಯಲ್ಲಿ 320 ಲಕ್ಷ ಕೋಟಿ ಆಗಿದೆ. 25 ಪಟ್ಟು ಹೆಚ್ಚಾಗಿದೆ. ಹೌದು, ದೇಶದ ಸಾಲ ಹೆಚ್ಚಾಗಿದೆ. ಸಾಲ 3 ಪಟ್ಟು ಹೆಚ್ಚಾಗಿದೆ. ಆಸ್ತಿ 25 ಪಟ್ಟು ಹೆಚ್ಚಾಗಿದೆ. ಮತ್ತೆ ಬ್ಯಾಂಕ್ NPA UPA ಅವಧಿಯಲ್ಲಿ 11% ಇತ್ತು. ಇವತ್ತು ಕನಿಷ್ಠ 0.6% ಇದೆ. ಇವತ್ತು ಪ್ರಪಂಚದಲ್ಲಿ ನಮ್ಮ ಭಾರತ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. 7% GDP. ಪ್ರಪಂಚದಲ್ಲಿ ನಾವೇ ಮೊದಲ ಸ್ಥಾನದಲ್ಲಿದ್ದೀವಿ GDP ಸಾಲದಲ್ಲಿ. ಇದೆಲ್ಲ ಆಗಿರೋದು ಒಬ್ರೊಬ್ರು ನಂಬರ್ ಹೇಳ್ಬೇಕಂತೆ, ಪರ್ಸೆಂಟೇಜ್ ಬೇಡ. ಆಯ್ತು, ಪರ್ಸೆಂಟೇಜ್ ಬೇಡ, ನಂಬರ್ ಹೇಳಿ ಅಂತ ಕೇಳ್ತಾ ಇದ್ದಾರೆ ವೀರಣ್ಣ ಅವರೇ. ಪರ್ಸೆಂಟೇಜ್ ಹೇಳಿ ಜನರನ್ನ ಮೋಸ ಮಾಡಬೇಡ. ನಾನು ಕೇಳ್ತಾ ಇದ್ದೀನಿ ವೀರಣ್ಣ ಅವ್ರು ಹೇಳ್ಬೇಕು. ಹಗರಣಗಳು UPA ಅವಧಿಯಲ್ಲಿ 70ಕ್ಕೂ ಹೆಚ್ಚು ಹಗರಣ ಆಗಿತ್ತು. NDA ಅವಧಿಯಲ್ಲಿ ಶೂನ್ಯ, ಯಾವುದೇ ಹಗರಣ ಇಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತ ಸಿಕ್ಕಿದೆ ನಮ್ಮ ದೇಶಕ್ಕೆ. ಪ್ರಶಾಂತ್ ಅವರೇ, ನಿಮ್ಮ ಸರ್ಕಾರದ ಅವಧಿಯಲ್ಲೂ ಭ್ರಷ್ಟಾಚಾರ ಆಗ್ತಾ ಇದೆ. ನಿಮ್ಮ ಸರ್ಕಾರದ ಮೇಲಿರೋ ನಿರೀಕ್ಷೆಗಳು ಕೂಡ ನೀವೇನು ಈಡೇರಿಸ್ತಾ ಇಲ್ಲ, ಆರೋಪ ಇದೆ. 2013ರಲ್ಲಿ ಸುಪ್ರೀಂ ಕೋರ್ಟ್ ಕೇಜ್ಡ್ ಪ್ಯಾರೆಟ್ ಅಂತ ಹೇಳಿತ್ತು. ಯಾರಿಗೆ? CBI. ಏನಕ್ಕೆ? UPA ಅವಧಿಯಲ್ಲಿ ಆಗ ನಡ್ಕೊಂತ ಇತ್ತು. ಇವತ್ತಿಗೆ ಯಾವುದೇ ಸುಪ್ರೀಂ ಕೋರ್ಟ್ ಇವತ್ತಿಗೆ ಕಾಂಗ್ರೆಸ್ ಹೇಳ್ತಾನೆ ಇದ್ರೆ ಇವತ್ತಿಗೂ ಸುಪ್ರೀಂ ಕೋರ್ಟ್ ಹೇಳ್ತಿತ್ತಂಗಾರೆ. ಇವತ್ತಿಗೆ ಸುಪ್ರೀಂ ಕೋರ್ಟ್ ಹೇಳ್ತಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣಾ ಬಾಂಡ್ ಸೇರ್ಸ್ಕೊಂಡು ಮಾತಾಡಿ ಸರ್. ಚುನಾವಣಾ ಬಾಂಡ್ ಅನ್ನು ಏನಂತ ಹೇಳಿದವರು ಸುಪ್ರೀಂ ಕೋರ್ಟ್ ಹೇಳಿದ್ರು ಯಾರ ಹತ್ರ ಇಸ್ಕೊಂಡ್ರಿ ಆ ಹೆಸರು ಪಬ್ಲಿಕ್ ಮಾಡಿ ಅಂತ. ಪಬ್ಲಿಕ್ ಆಯ್ತಲ್ಲ. ಕಾಂಗ್ರೆಸ್ ಕೊಟ್ಟಿದ್ರು. ಆಯ್ತಾ, ಕಾಂಗ್ರೆಸ್ ಅವ್ರು ಏನು ಅದಾನಿ ಅಂಬಾನಿ ಅಂತ ಹೇಳ್ತಿದ್ರು, ಅವ್ರದ್ದು ಗುಟ್ಟು ಬಟ್ಟ ಹೋಯ್ತು. ಯಾಕಂದ್ರೆ ಅದಾನಿ ಅಂಬಾನಿ ಬಿಜೆಪಿ ಕೊಟ್ಟಿದ್ದಿಲ್ಲ ದುಡ್ಡು. ಅದಾದ್ಮೇಲೆ ಅದಕ್ಕೆ ಕಾಂಗ್ರೆಸ್ ಮಾತಾಡಿಲ್ಲ. ಆಮೇಲೆ ಯಾವ ಕಂಪನಿಗಳು ಕಾಂಗ್ರೆಸ್ ಕೊಟ್ಟರು, ಯಾವ ಕಂಪನಿ ಡೈರೆಕ್ಟರ್ ಇದ್ದಾರೆ ಕಾಂಗ್ರೆಸ್ ಅವರು, ಅದೆಲ್ಲರಿಗೂ ಗೊತ್ತು. ಅವ್ರ ಉಪಮುಖ್ಯಮಂತ್ರಿಗಳು ಯಾವ ಕಂಪನಿಯಲ್ಲಿ ಸೇರಿ ಎಲ್ಲಿಂದ 100 ಕೋಟಿ ಇನ್ಕಮ್ ಅಂತ ಡಿಕ್ಲೇರ್ ಮಾಡಿದ್ರು. ಜನರ ಕೈಯಲ್ಲಿ ದುಡ್ಡು ಉಳಿತಿದೆಯಾ ಇಲ್ವಾ? ಬಿಜೆಪಿ ಅವಧಿಗೂ UPA ಅವಧಿಗೂ ವ್ಯತ್ಯಾಸ ಏನು ಜನ ಹೇಳ್ತಾರೆ. ಯಾರ ಅವಧಿಯಲ್ಲಿ ದುಡ್ಡಿತ್ತು, ಯಾರ ಅವಧಿಯಲ್ಲಿ ಜನರ ಕೈಯಲ್ಲಿ ದುಡ್ಡಿಲ್ಲ. ಮಾತಾಡ್ಸಿ ಶ್ರುತಿ, ಯಾರ ಕೈ ಎತ್ತಿ. ಸರ್, ಬಿಜೆಪಿ ಅವ್ರ ಒಂದು ಪ್ರಶ್ನೆ. ಬಿಜೆಪಿ ಅವ್ರಿಗೆ ಅಂತಲ್ಲ, ಇದರಲ್ಲಿ ಕಾಂಗ್ರೆಸ್ ಅವ್ರು ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಇದಕ್ಕಿಂದೆ ಬಜೆಟ್ ಗಾತ್ರ ಚಿಕ್ಕದಾಗಿರ್ಬೋದು, ಇವತ್ತೊಂದು ದಿನ ತುಂಬಾ ದೊಡ್ಡದಾಗಿರ್ಬೋದು ಬಜೆಟ್ ಗಾತ್ರ. ಬಟ್ ಆದ್ರೆ ಸಾಲದ ಗಾತ್ರ ಮಾತ್ರ ಯಾರು ತಿಳಿಸ್ತಾ ಇಲ್ಲ. ಯಾಕೆ? ನಮ್ಮ ಇಂಡಿಯಾಗೆ ಎಷ್ಟು ಕೋಟಿ ಸಾಲ ಆಗಿತ್ತು, ಇದಕ್ಕಿಂತ 2019 ಎಷ್ಟಿತ್ತು, 19 ಮುಂಚೆ ಎಷ್ಟಿತ್ತು, ಈಗ ಪ್ರೆಸೆಂಟ್ 24 ಅಲ್ಲಿ ಎಷ್ಟಿದೆ, ಇದ್ರ ಗಾತ್ರ ಮಾತ್ರ ಯಾಕೆ ಯಾರು ಮಾತಾಡೋದಿಲ್ಲ, ಯಾರು ಹೇಳೋದಿಲ್ಲ. ಎಜುಕೇಶನ್ಗೆ ಫಸ್ಟ್ ಅಂತ ಹೇಳ್ತೀರಾ ಬಿಜೆಪಿ ಅವರು, ಅದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಾ ಶಿಕ್ಷಣಕ್ಕೆ? ಈ ಸಲದ ಬಜೆಟ್ ನಲ್ಲಿ ಹೆಲ್ತ್ ಕೇರ್ಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ? ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಸಿಕ್ಕಿದ್ದೇನು, ಎಷ್ಟು ನನ್ನ ಹೆಸರು ಲಕ್ಷ್ಮಿ ಅಂತೇಳಿ, ಸಮಾಜ ಸೇವಕಿ. 1000 ITIಗಳನ್ನು ಮೇಲ್ದರ್ಜೆಯವರಿಗೆ ಯೋಜನೆಗಳನ್ನು ಬಜೆಟಲ್ಲಿ ಮಂಡಿಸಿದ್ದಾರೆ.
ಆಮೇಲೆ ಬ್ಯಾಕ್ವರ್ಡ್ ಸಮುದಾಯಕ್ಕೆ ಮತ್ತು ಯುವಕರಿಗೆ ಮತ್ತು ಉದ್ಯೋಗ ಕೌಶಲ್ಯಗೆ ಏನು ಬಜೆಟಲ್ಲಿ ಮನ್ನಣೆ ಮಾಡಿದ್ದಾರೆ ಅಂತ ನನಗೆ ಹೇಳಬೇಕಾಗಿ ವಿನಂತಿ. ಓಕೆ, 2% ಜನ ಮಾತ್ರ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಈ 2% ಜನರ ಮೇಲೆ ಇಡೀ ದೇಶ ಡಿಪೆಂಡ್ ಆಗಿದೆ. ಇದು ಜಾಸ್ತಿ ಆಗಬೇಕು. ನನ್ನ ಪ್ರಶ್ನೆ ಬಂದ್ಬಿಟ್ಟು ರಘು ಅವರಿಗೆ. ರಘು ಅವ್ರು ಹೇಳಿದ್ರು GST ಬಗ್ಗೆ ಮಾತಾಡಿದ್ರು. GST ಕಟ್ಟಿದ ಮೇಲೆ ನಮ್ಮ ದೇಶ ಎಷ್ಟು ಉದ್ಧಾರ ಆಗಿದೆ. ನಮ್ಮ ಜಲ, ಹಣ, ಆಮೇಲೆ ಅಣ್ಣ ನಮ್ಮ ಜಾಗನೆಲ್ಲ ತಗೊಂಡು ನಮ್ಗೇನೆ ನಾಮ ಹಾಕಿ GST ಪೇ ಮಾಡ್ದಂಗೆ ನಮ್ಗೇನೆ ದ್ರೋಹ ಬಗೀತಾ ಇದ್ರು. ಆದ್ರೆ ಮೋದಿ ಸರ್ಕಾರ ಬಂದ ಮೇಲೆ GST ಏನೇ ತಗೊಂಡ್ರು GST ತಗೊಂಡ್ಬಂದು ನಮ್ಮ ದೇಶನ ಉದ್ಧಾರ ಮಾಡಿದ್ದಾರೆ. ನೀವು ಬಂದು GST ಬಗ್ಗೆ ಬಂದು ಮಾತಾಡೋದಕ್ಕೆ ನಿಮ್ಗೆ ಏನಿದೆ? 5 ನಿಬಂಧನೆಗಳನ್ನು ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದರಲ್ಲಿ ಯುವ ನಿಧಿ ಬಂದಿಲ್ಲ, ಗೃಹಲಕ್ಷ್ಮಿ ಬಂದಿಲ್ಲ, ವಿದ್ಯುತ್ ಬಂದಿಲ್ಲ. ಈಗ ಕೇಂದ್ರದಿಂದ ದುಡ್ಡು ತಗೊಂಡು ಬಂದು ನಮಗೆ ಕೊಡ್ತಿರೋದು ರಾಜ್ಯ ಸರ್ಕಾರಕ್ಕೆ ಖಾಲಿ ಬಾಟ್ಲು. ಓಕೆ, ಯಾರ ಪ್ರಶ್ನೆ ಇದೆ? ಕಾಂಗ್ರೆಸ್ನವ್ರದ್ದು 70 ವರ್ಷ ಸಾಧನೆ ಏನು ಕೇಳಿ ಮೇಡಮ್. ಕಾಂಗ್ರೆಸ್ನವ್ರದ್ದು 70 ವರ್ಷ ಓಕೆ, ಕಾಂಗ್ರೆಸ್